Hello guys, so welcome back to my YouTube ಚಾನಲ್ ಗೈಸ್. ಸೊ ಈ ಒಂದು ವಿಡಿಯೋದಲ್ಲಿ ಫಂಡಿಂಗ್ ಪಿಪ್ಸ್ ಅವರದು ಫ್ಲೆಕ್ಸ್ ಅಕೌಂಟ್ ಇದು ನಾನು ರೂಲ್ಸ್ ಅನ್ನು ನಾನು ಈ ಒಂದು ವಿಡಿಯೋದಲ್ಲಿ ಡಿಟೇಲ್ಡ್ ಆಗಿ ನಾನು ಹೇಳ್ತೇನೆ ಗೈಸ್. ಸೊ ನೀವು ಆ, ಎಲ್ಲಾದ್ರೂ ಈ ಒಂದು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಎಲ್ಲಾದ್ರೂ ಮಾಡಿದ್ರೆ ಗೈಸ್, ಡೂ subscribe guys and don't forget to follow this channel guys. ಸೊ ಈಗ ನಾವು ಈ ಒಂದು ವಿಡಿಯೋದ ಮೇನ್ ಟಾಪಿಕ್ಗೆ ಈಗ ಬರುವ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಫಂಡಿಂಗ್ ಪಿಪ್ಸ್ ಅವ್ರದ್ದು 2 ಸ್ಟೆಪ್ ಫ್ಲೆಕ್ಸ್ ಅಕೌಂಟ್ ಇದು ರೂಲ್ಸ್ ಅನ್ನು ನಾನು ಈ ಒಂದು ವಿಡಿಯೋದಲ್ಲಿ ಡಿಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ನಾನು ಮಾಡ್ತೇನೆ ಗೈಸ್. ಬಿಕಾಸ್ ರೀಸೆಂಟ್ಲಿ ಆಗಿ ಫಂಡಿಂಗ್ ಪಿಪ್ಸ್ ಅವರದು 2 ಸ್ಟೆಪ್ ಫ್ಲೆಕ್ಸ್ ಮಾಡೆಲ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ತುಂಬಾ ಜನರಿಗೆ ಡೌಟ್ ಇದೆ, ಲೈಕ್ ಫಂಡಿಂಗ್ ಪಿಪ್ಸ್ ಅವ್ರದ್ದು ಫ್ಲೆಕ್ಸ್ ಅಕೌಂಟ್ ಇದು ಯಾವ್ದೆಲ್ಲ ರೂಲ್ಸ್ ಹೊಸತಂತೇಳಿ. ಸೊ ಈ ಒಂದು ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಲಿಕ್ಕೆ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ 1 by 1 ರೂಲ್ಸ್ ಅನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಗೈಸ್. ಸೊ ಈ ಒಂದು ವಿಡಿಯೋನು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ಪ್ರಾಪರ್ ಆಗಿ ನೋಡಿ ಗೈಸ್. ಸೊ ಫಂಡಿಂಗ್ ಪಿಪ್ಸ್ ಅವರು ರೀಸೆಂಟ್ಲಿ ಆಗಿ ಫಂಡಿಂಗ್ ಪಿಪ್ಸ್ 2 ಸ್ಟೆಪ್ ಫ್ಲೆಕ್ಸ್ ಅಕೌಂಟ್ ಅನ್ನು ಲಾಂಚ್ ಮಾಡಿದ್ದಾರೆ. ಸೊ ಅದರಲ್ಲಿ ಫಸ್ಟ್ ರೂಲ್ ಏನಂದ್ರೆ, ನೀವು ಫೇಸ್ 1 ಅಲ್ಲಿ ನೀವು 6% ಅನ್ನು ಪ್ರಾಫಿಟ್ ಟಾರ್ಗೆಟ್ ಅನ್ನು ನೀವು ಅಚೀವ್ ಮಾಡಬೇಕು. ಮತ್ತೆ ಫೇಸ್ 1 ಅಲ್ಲಿ ನಿಮಗೆ 12% ಅಷ್ಟು ಮ್ಯಾಕ್ಸಿಮಮ್ ಡ್ರಾಡೌನ್ ನಿಮಗೆ ಸಿಗ್ತದೆ. ಅದು ಫಸ್ಟ್ ರೂಲ್. ಮತ್ತೆ ಸೆಕೆಂಡ್ ರೂಲ್, ಫೇಸ್ 2 ಅಲ್ಲಿ ನೀವು 6% ಅಷ್ಟು ನೀವು ಪ್ರಾಫಿಟ್ ಟಾರ್ಗೆಟ್ ಅನ್ನು ಅಚೀವ್ ಮಾಡಬೇಕು. ಮತ್ತೆ ಫೇಸ್ 2 ಅಲ್ಲಿ ನಿಮಗೆ 12% ಅಷ್ಟು ಮ್ಯಾಕ್ಸಿಮಮ್ ಡ್ರಾಡೌನ್ ಸಿಗ್ತದೆ. ಮತ್ತೊಂದು, ನಿಮಗೆ ಡೈಲಿ ಮ್ಯಾಕ್ಸಿಮಮ್ ಲಾಸ್ ಲಿಮಿಟ್ 4% ಅಷ್ಟೇ ಇರುವುದು. ಸೊ 4%ಗಿಂತ ಎಲ್ಲಾದ್ರೂ ಲಾಸ್ ಎಲ್ಲಾದ್ರೂ ಡೈಲಿ ಜಾಸ್ತಿ ಆದ್ರೆ ದೇರ್ ಮೈಟ್ ಬಿ ಅ ಚಾನ್ಸ್ ಆಫ್ ಅಕೌಂಟ್ ಬ್ರೀಚ್. ಸೊ ನೀವು 4% ಅನ್ನು ಲೈಕ್ ಟ್ರೇಡ್ ಪರ್ ರಿಸ್ಕ್ ಅನ್ನು ಪ್ರಾಪರ್ ಆಗಿ ಎನಲೈಸ್ ನೀವು ಮಾಡಿ. ಮತ್ತೊಂದು ಪಾಯಿಂಟ್ ಅಂದ್ರೆ, ಈ ಒಂದು ಫ್ಲೆಕ್ಸ್ ಮಾಡೆಲ್ ಅಲ್ಲಿ ನಿಮಗೆ 2 ಟೈಪ್ಸ್ ಆಫ್ ಸ್ಪ್ಲಿಟ್ ಸಿಗ್ತದೆ. ಸೊ ಫಸ್ಟ್ ಸ್ಪ್ಲಿಟ್ 95% ಅಷ್ಟು. ಸೊ 95% ಅನ್ನು ಪ್ರಾಫಿಟ್ ಸ್ಪ್ಲಿಟ್ ಎಲ್ಲಾದ್ರೂ ನಿಮಗೆ ಬೇಕಿದ್ರೆ ಫ್ಲೆಕ್ಸ್ ಮಾಡೆಲ್ ಅಲ್ಲಿ ನೀವು 0.5% ಅಷ್ಟು ಪರ್ ಡೇ ಪ್ರಾಫಿಟ್ ನೀವು 3 ಕಾನ್ಸಿಕ್ಯೂಟಿವ್ ಡೇಸ್ ತನಕ ನೀವು ಮಾಡಬೇಕು. ಸೆಕೆಂಡ್ ಆಪ್ಷನ್ ಏನಂದರೆ, 85% ಅಷ್ಟು ಸ್ಪ್ಲಿಟ್ ಸಿಗ್ತದೆ. ಸೊ 85ಗೆ ಯಾವುದೇ ರೀತಿದು ಕಂಡೀಷನ್ಸ್ ಇಲ್ಲ. ಸೊ ಇದು ಥರ್ಡ್ ರೂಲ್.
ಮತ್ತೆ ಫೋರ್ತ್ ರೂಲ್ ಏನಂದ್ರೆ, ನೀವು ಪೇಔಟ್ ಅನ್ನು 14 ಡೇಸಿಗೆ ಒಮ್ಮೆ ನೀವು ರಿಕ್ವೆಸ್ಟ್ ಮಾಡ್ಬೋದು. ಅಂದ್ರೆ ನಿಮಗೆ ಫ್ಲೆಕ್ಸ್ ಅಕೌಂಟ್ ಅಲ್ಲಿ ನೀವು ಬೈ ವೀಕ್ಲಿ ಪೇಔಟ್ ಅನ್ನು ರಿಕ್ವೆಸ್ಟ್ ನೀವು ಮಾಡ್ಬೋದು. ಸೊ ನೀವು 14 ಡೇಸ್ಗಿಂತ ಒಳಗಡೆ ನೀವು ಪೇಔಟ್ ಅನ್ನು ರಿಕ್ವೆಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಇದು ಫೋರ್ತ್ ಪಾಯಿಂಟ್. ಸೊ ನೆಕ್ಸ್ಟ್ ಫಿಫ್ತ್ ರೂಲ್ ಏನಂದರೆ, ನೀವು 30 ಡೇಸ್ ಅಲ್ಲಿ ನೀವು ಯಾವುದೇ ಟ್ರೇಡ್ ಅನ್ನು ಪ್ಲೇಸ್ ನೀವು ಮಾಡಿಲ್ಲದ್ರೆ ನಿಮ್ಮ ಅಕೌಂಟ್ಸ್ ಬ್ರೀಚ್ ಆಗ್ತದೆ. ಸೊ ಗೈಸ್, ಬಿ ಕೇರ್ಫುಲ್ ಆಗಿರಿ. 30 ಡೇಸ್ ಅಲ್ಲಿ ಇನ್ ಆಕ್ಟಿವಿಟಿ ಆಗಿ ಅಕೌಂಟ್ ಅನ್ನು ಇಡ್ಬೇಡಿ ಗೈಸ್. ಸೊ ಎಲ್ಲಾದ್ರೂ ನೀವು 30 ಡೇಸ್ ತನಕ ಎಲ್ಲಾದ್ರೂ ಈ ಅಕೌಂಟ್ ಅಲ್ಲಿ ಯಾವುದೇ ಟ್ರೇಡ್ಸ್ ಅನ್ನು ನೀವು ತಗೊಳ್ಳಿಲ್ಲದ್ರೆ ಈ ಅಕೌಂಟ್ ಬ್ರೀಚ್ ಆಗ್ತದೆ. ಸೊ ನೆಕ್ಸ್ಟ್ ಸಿಕ್ಸ್ತ್ ಪಾಯಿಂಟ್. ಸೊ ಅಂದ್ರೆ ಸಿಕ್ಸ್ತ್ ರೂಲ್ ಏನಂದ್ರೆ, ನಿಮಗೆ 25K ಇಂದ ಬಿಲೋ ಅಕೌಂಟ್ಸ್ ಅಲ್ಲಿ ಯಾವುದೇ ರೀತಿದು ಪರ್ ಟ್ರೇಡ್ ರಿಸ್ಕ್ ಇಲ್ಲ ಗೈಸ್. ಅಂದ್ರೆ ನೀವು ಫೇಸ್ 1 ಅಲ್ಲಿ ಅಥವಾ ನೀವು ಫೇಸ್ 2 ಅಲ್ಲಿ ಅಥವಾ ಫೇಸ್ 3 ಅಲ್ಲಿ, ಅಂದ್ರೆ ಮಾಸ್ಟರ್ ಅಲ್ಲಿ ಕೂಡ ನೀವು 1%, 2%, 3%, 5-6% ಎಷ್ಟು ಬೇಕಾದ್ರೆ ರಿಸ್ಕ್ ನೀವು ತಕೊಳ್ಬಹುದು. ಇದು 25K ಇಂದ ಬಿಲೋ ಈ ಅಕೌಂಟ್ಸ್ ಅಲ್ಲಿ ಅವೈಲೇಬಲ್ ಇದೆ. ಅಂದ್ರೆ ನೀವು 5K ಅಲ್ಲಿ ಮತ್ತೆ 10K ಅಲ್ಲಿ ಫೇಸ್ 1, ಫೇಸ್ 2 ಮತ್ತೆ ಮಾಸ್ಟರ್ ಅಲ್ಲಿ ಯಾವುದೇ ರೀತಿದು ಪರ್ ಟ್ರೇಡ್ ರಿಸ್ಕ್ ರೂಲ್ ಇಲ್ಲ ಗೈಸ್. ಮತ್ತೊಂದು, ಎಲ್ಲಾದ್ರೂ 25K ಅಲ್ಲಿ ನಿಮಗೆ 3% ಅಷ್ಟು ಪರ್ ಟ್ರೇಡ್ ರಿಸ್ಕ್ ಇದೆ. ಅಂದ್ರೆ ನೀವು ಫೇಸ್ 1 ಅಲ್ಲಿ ಯಾವುದೇ ರೀತಿದು ಲಿಮಿಟ್ ಇಲ್ಲ, ಮತ್ತೆ ಫೇಸ್ 2 ಅಲ್ಲಿ ಕೂಡ ಪರ್ ಟ್ರೇಡ್ ಯಾವುದೇ ರೀತಿದು ಲಿಮಿಟ್ ಇಲ್ಲ. ಮಾತ್ರ ಮಾಸ್ಟರ್ ಅಕೌಂಟ್ ಅಲ್ಲಿ 3% ಅಷ್ಟು ಪರ್ ಟ್ರೇಡ್ ರಿಸ್ಕ್ ಲಿಮಿಟ್ ಇದೆ. ಇದು 25K ಈ ಅಕೌಂಟ್ ಅಲ್ಲಿ. ಮತ್ತೆ ಗೆಬೋ 25K ಅಂದ್ರೆ 50K ಆಗಿರ್ಬೋದು, 100K ಆಗಿರ್ಬೋದು, 200K ಆಗಿರ್ಬೋದು, ಇದ್ರಲ್ಲೆಲ್ಲ ನಿಮಗೆ 2% ಅಷ್ಟು ಟ್ರೇಡ್ ಲಿಮಿಟ್ ಇದೆ. ಅಂದ್ರೆ ರಿಸ್ಕ್ ಪರ್ ಟ್ರೇಡ್ ಲಿಮಿಟ್ ಇದೆ. ಆದರೆ ಫೇಸ್ 1 ಅಲ್ಲಿ ಮತ್ತೆ ಫೇಸ್ 2 ಅಲ್ಲಿ ಇಲ್ಲ. ಮಾತ್ರ ಮಾಸ್ಟರ್ ಈ ಅಕೌಂಟ್ ಅಲ್ಲಿ 50K ಮತ್ತೆ 50K ಇಂದ ಮೇಲೆದ್ರಲ್ಲಿ ಪರ್ ಟ್ರೇಡ್ ರಿಸ್ಕ್ ಇದೆ ಗೈಸ್. ಸೊ ಗೈಸ್, ಇದು 6 ರೂಲ್ಸ್ ಗೈಸ್, ಫಂಡಿಂಗ್ ಪಿಪ್ಸ್ ಅವ್ರದ್ದು ನ್ಯೂಲಿ ಇಂಟ್ರೊಡ್ಯೂಸ್ಡ್ ಫ್ಲೆಕ್ಸ್ ಅಕೌಂಟ್ ಅಲ್ಲಿ ಗೈಸ್. ಸೊ ಬಿ ಕೇರ್ಫುಲ್ ಆಗಿರಿ ಗೈಸ್. ಯಾಕೆಂದ್ರೆ ಸ್ಟ್ಯಾಂಡರ್ಡ್ ಅಕೌಂಟ್ ಮತ್ತೆ ಫ್ಲೆಕ್ಸ್ ಅಕೌಂಟ್ ಅಲ್ಲಿ ರೂಲ್ಸ್ ಅಲ್ಲಿ ಚೇಂಜಸ್ ಇದೆ. ಸೊ ಬಿ ಕೇರ್ಫುಲ್ ಆಗಿರಿ. ಮತ್ತೆ ಲೈಕ್ ನೀವು ಯಾವಾಗ ನೀವು ಫ್ಲೆಕ್ಸ್ ಅಕೌಂಟ್ ಅನ್ನು ನೀವು ಖುದ್ದಾಗಿ ಬೈ ಮಾಡುವ ಸಮಯದಲ್ಲಿ ಕೂಡ ಗೈಸ್, ಲೈಕ್ ರೂಲ್ಸ್ ಅನ್ನು ಒಮ್ಮೆ ತರೋವಾಗಿ ಒಮ್ಮೆ ನೋಡಿ ಗೈಸ್. ಮತ್ತೆ ಡೀಪ್ಲಿ ಆಗಿ
ಅಂಡರ್ಸ್ಟ್ಯಾಂಡ್ ಕೂಡ ಮಾಡಿ ಗೈಸ್. ಮತ್ತೆ ಸ್ಟ್ಯಾಂಡರ್ಡ್ ಅಕೌಂಟ್ ಅಲ್ಲಿ ಮತ್ತೆ ಫ್ಲೆಕ್ಸ್ ಅಕೌಂಟ್ ಅಲ್ಲಿ ಯಾವುದೇ ರೀತಿದು ಕನ್ಫ್ಯೂಷನ್ಸ್ ಇಟ್ಕೊಳ್ಬೇಡಿ ಗೈಸ್. ಮತ್ತೆಲ್ಲಾದ್ರೂ ಫ್ಯೂಚರ್ ಅಲ್ಲಿ ಫಂಡಿಂಗ್ ಫಿಕ್ಸ್ ಅವ್ರದ್ದು 2 ಸ್ಟೆಪ್ ಸ್ಟ್ಯಾಂಡರ್ಡ್ ಈ ಅಕೌಂಟ್ ಅಲ್ಲಿ ಮತ್ತೆ ಫಂಡಿಂಗ್ ಫಿಕ್ಸ್ ಅವ್ರದ್ದು 2 ಸ್ಟೆಪ್ ಫ್ಲೆಕ್ಸ್ ಈ ಅಕೌಂಟ್ ಅಲ್ಲಿ ಯಾವುದೇ ರೀತಿದು ಡೌಟ್ಸ್ ಇದ್ರೆ ಗೈಸ್ ಡೂ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್ ಗೈಸ್. ಮತ್ತೆ ಗೈಸ್ ಈ ಒಂದು ಈ ಈ ಒಂದು 6 ರೂಲ್ಸ್ ಅನ್ನು ಚೆನ್ನಾಗಿ ತಲೆಯಲ್ಲಿ ಗಿರ್ಕೊಳ್ಳಿ ಗೈಸ್. ಅದೇ ಗೈಸ್, ಸೊ ಈ ಒಂದು ವಿಡಿಯೋಗೆ ಇಷ್ಟೇ ಗೈಸ್. ಐ ಥಿಂಕ್ ನಾನು ಈ ಒಂದು ವಿಡಿಯೋನು ಎಂಡ್ ಮಾಡೋದಕ್ಕಿಂತ ಮುಂಚೆ ನಾನು ಮತ್ತೊಮ್ಮೆ ಫ್ಲೆಕ್ಸ್ ಅಕೌಂಟ್ ಇದು ರೂಲ್ಸ್ ಅನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಗೈಸ್. ಸೊ ಫಸ್ಟ್ ರೂಲ್ ಗೈಸ್, ಸೊ ನೀವು ಫೇಸ್ 1 ಅಲ್ಲಿ ನೀವು 10% ಅಷ್ಟು ಪ್ರಾಫಿಟ್ ಟಾರ್ಗೆಟ್ ಅನ್ನು ಅಚೀವ್ ಮಾಡಬೇಕು ವಿತ್ ಮ್ಯಾಕ್ಸಿಮಮ್ ಡ್ರಾಡೌನ್ ಆಫ್ 12%. ಮತ್ತೆ ನೀವು ಫೇಸ್ 2 ಅಲ್ಲಿ ನೀವು 6% ಪ್ರಾಫಿಟ್ ಟಾರ್ಗೆಟ್ ಅನ್ನು ಅಚೀವ್ ಮಾಡಬೇಕು ವಿತ್ 12% ಆಫ್ ಮ್ಯಾಕ್ಸಿಮಮ್ ಡ್ರಾಡೌನ್. ಮತ್ತೆ ಮತ್ತೆ ಥರ್ಡ್ ರೂಲ್ ಏನಂದ್ರೆ, ನಿಮಗೆ 2 ಟೈಪ್ಸ್ ಆಫ್ ನಿಮಗೆ ಸ್ಪ್ಲಿಟ್ ನಿಮಗೆ ಸಿಗ್ತದೆ. ನಿಮಗೆ ಫ್ಲೆಕ್ಸ್ ಅಲ್ಲಿ 95% ಅಷ್ಟು ಪ್ರಾಫಿಟ್ ಸ್ಪ್ಲಿಟ್ ನಿಮಗೆ ಸಿಗ್ತದೆ. ಆ ಒಂದು 95% ಇದು ಪ್ರಾಫಿಟ್ ಸ್ಪ್ಲಿಟ್ ಅನ್ನು ಅಚೀವ್ ಮಾಡಬೇಕಾದ್ರೆ ನೀವು 0.5% ಅಷ್ಟು ಪ್ರಾಫಿಟೇಬಲ್ ಡೇಸ್ ಅನ್ನು ನೀವು 3 ಕಾನ್ಸಿಕ್ಯೂಟಿವ್ ಡೇಸ್ ನೀವು ಕಂಟಿನ್ಯೂ ಮಾಡಬೇಕಾಗ್ತದೆ. ಮತ್ತೊಂದು ಫೋರ್ತ್ ರೂಲ್ ಏನಂದ್ರೆ, ನೀವು ಪೇ ಔಟ್ ಅನ್ನು 14 ಡೇಸ್ ಅಂದ್ರೆ ನೀವು ಬೈ ವೀಕ್ಲಿ ಪೇ ಔಟ್ ಆಪ್ಷನ್ ಫ್ಲೆಕ್ಸ್ ಈ ಅಕೌಂಟ್ ಅಲ್ಲಿ ಅವೈಲೇಬಲ್ ಇದೆ. ಅಂದ್ರೆ ನೀವು 14 ಡೇಸ್ ತನಕ ನೀವು ಆ ಒಂದು ಸರ್ಟೈನ್ ಪ್ರಾಫಿಟ್ ಟಾರ್ಗೆಟ್ ಅನ್ನು ಅಚೀವ್ ಮಾಡಿದ ಮೇಲೆ ನೀವು ವೇಟ್ ನೀವು ಮಾಡಬೇಕಾಗ್ತದೆ. ಮತ್ತೆ ಫಿಫ್ತ್ ರೂಲ್, ನೀವು 30 ಡೇಸ್ ತನಕ ಫ್ಲೆಕ್ಸ್ ಈ ಅಕೌಂಟ್ ಅಲ್ಲಿ ನೀವು ಯಾವುದೇ ರೀತಿದು ಟ್ರೇಡ್ಸ್ ಅನ್ನು ಪ್ಲೇಸ್ ಮಾಡದಿದ್ರೆ ನಿಮ್ಮ ಈ ಅಕೌಂಟ್ ಬ್ರೀಚ್ ಆಗ್ತದೆ. ಸೊ ಗೈಸ್, ಈ ಒಂದು ಪಾಯಿಂಟ್ ಅನ್ನು ಕೂಡ ಸರಿಯಾಗಿ ನೆನಪು ಇಟ್ಕೊಳ್ಳಿ ಗೈಸ್. ಮತ್ತೊಂದು 6th ರೂಲ್ ಏನಂದರೆ, ನಿಮಗೆ 5K ಅಲ್ಲಿ ಮತ್ತೆ 10K ಅಲ್ಲಿ ನಿಮಗೆ ಫೇಸ್ 1 ಫೇಸ್ 2 ಮತ್ತೆ ಮಾಸ್ಟರ್ ಅಕೌಂಟ್ ಅಲ್ಲಿ ಯಾವುದೇ ರೀತಿದು ಪರ್ ಟ್ರೇಡ್ ರಿಸ್ಕ್ ಲಿಮಿಟ್ ಇಲ್ಲ ಗೈಸ್. ಆದರೆ 25K ಅಕೌಂಟ್ ಅಲ್ಲಿ ಮಾಸ್ಟರ್ ಅಕೌಂಟ್ ಅಲ್ಲಿ 3% ಪರ್ ಟ್ರೇಡ್ ರಿಸ್ಕ್ ಲಿಮಿಟ್ ಇದೆ. ಮತ್ತೆ 50K ಮತ್ತೆ 50K ಇಂದ ಎಬೋ ಅಕೌಂಟ್ಸ್ ಅಲ್ಲಿ ನಿಮಗೆ 2% ಪರ್ ಟ್ರೇಡ್ ಪ್ರಾಫಿಟ್ ರಿಸ್ಕ್ ಲಿಮಿಟ್ ಇದೆ ಗೈಸ್. ಸೊ ಇದು ಇಷ್ಟೆಲ್ಲ ಟೋಟಲ್ 6 ಫ್ಲೆಕ್ಸ್ ಅಕೌಂಟ್ ಇದು ರೂಲ್ಸ್ ಗೈಸ್. ಸೊ ಯಾವುದೇ ರೂಲ್ಸ್ ಅಲ್ಲಿ ಡೌಟ್ ಇದ್ರೆ ಗೈಸ್ ಡೂ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್ ಗೈಸ್. ಮತ್ತೆ ಯಾವ್ದಾದ್ರು ರೂಲ್ಸ್ ಮಿಸ್ ಆಗಿದ್ರೆ ಸಾರಿ ಗೈಸ್. ಆ ಒಂದು ಮಿಸ್ಸಿಂಗ್ ರೂಲ್ ಅನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಗೈಸ್. ಅಂದ್ರೆ ಯಾವ್ದಾದ್ರು ರೂಲ್ ಮಿಸ್ ಆಗಿದ್ರೆ ಗೈಸ್.
ಸೊ ಗೈಸ್ ಈ ಒಂದು ವಿಡಿಯೋಗೆ ಎಷ್ಟೇ ಗೈಸ್. ಸೊ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಗೈಸ್. ಸೊ ಟಿಲ್ ದೆನ್ ಟೇಕ್ ಕೇರ್ and bye bye guys.